ಹೈಕಮಾಂಡ್ಗೆ ನೋಡೋಣ. ನಮ್ಮ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ನಾವು ತೀವ್ರವಾಗಿ ತಗೋಬೇಕು ಅಂತ ಹೇಳಿದ್ದಾರೆ. ತೀವ್ರವಾಗಿ ತಗೋಬೇಕು ಅಂದರೆ ಯಾವ ರೀತಿ ತೀವ್ರತೆ ಅಂತಕ್ಕಂಥದ್ದನ್ನು ಅವರ ಬಾಯಿಂದನೇ ಕೇಳಿ ನಾವೆಲ್ಲ ಏನು ಒಂದು ಲೈಕ್ ಮೈಂಡೆಡ್ ಇದ್ದೀವಿ, ಎಲ್ಲ ಕೂತ್ಕೊಂಡು ಮಾತಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ. ಸರ್, ತಮ್ಮನ್ನ ಈ ವಿಚಾರ ಟ್ರ್ಯಾಪ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಟ್ರೈ ಮಾಡಿದ್ದಾರೆ ಸರ್? ಯಾರು ಮಾಡಿದ್ದಾರೆ ಅಂತ ನನಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಯಾರು ಟಾರ್ಗೆಟ್ ಮಾಡಿದ್ರು ಅಂತ ಈಗ ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದರು? ಆಮೇಲೆ ಅಲ್ಲಿ ಹಾಸನ್ನಲ್ಲಿ ಇವರಿಗೆ ಟಾರ್ಗೆಟ್ ಮಾಡಿದ್ರು. ಅದನ್ನು ಯಾವ ಕಾರಣಕ್ಕೆ ಮಾಡಿದ್ರು? ಹಂಗೆ ಯಾರನ್ನ ಒಬ್ಬೊಬ್ಬರಿಗೆ ರಮೇಶ್ ಜಾರಕಿಹೊಳಿದು ಇರ್ಬೋದು, ಹಾಸನದಲ್ಲಿ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು. ಹಿಂಗೆ ಯಾರ್ಯಾರು ಏನೇನು ಮಾಡ್ತಾರೆ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ನಾನು ಏನು ಉದ್ದೇಶ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಥವಾ ಯಾರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದನ್ನು ತನಿಖೆಯಲ್ಲಿ ಗೊತ್ತಾಗಬೇಕು, ಗೊತ್ತುಪಡಿಸ್ಬೇಕು. ನಾವು ನೋಡಿ, ಅದು ಸರ್ಕಾರಕ್ಕೆ ಬಿಡ್ತೀನಿ. ಸರ್ಕಾರ ಅಂದರೆ ಗೃಹ ಮಂತ್ರಿಗಳಿಗೆ ಬಿಡ್ತೀನಿ. ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಮಾಡಿದ್ರೆ ಸೂಕ್ತ. ಯಾಕೆಂದರೆ ಇದರಲ್ಲಿ ಇವ್ರು ಸೇರಿದ್ದಾರೆ ಅವ್ರು ಸೇರಿದ್ದಾರೆ ಅಂತ ನಾನು ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಯಾರೆಲ್ಲ ಸೇರಿದ್ದಾರೆ ಅಂತಕ್ಕಂಥದ್ದು ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು ಅಷ್ಟೇ. ಅವ್ರಿಗೆ ಯಾಕೆ ಬರೀತೀರಿ ಗೃಹ ಮಂತ್ರಿಗಳಿಗೆ? ಹೈಕಮಾಂಡ್ಗೆ ಯಾಕೆ ದೂರು ಕೊಡಬೇಕು? ಇದು ನಿಮ್ಮ ಪಕ್ಷದಲ್ಲಿ ಇರುವಂತ ಮುಖಂಡರು ಅಲ್ಲಪ್ಪ. ನಾಳೆ ಯಾವ್ದಾರ ಸಿಡಿ ಗಿಡಿ ತಗೊಂಡೋಗಿ ಹೈಕಮಾಂಡ್ ಕೊಟ್ರೆ ಮೊದಲೇ ರಾಜಣ್ಣ ಹೇಳಿದ್ದಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಅಲ್ಲ, ಪಕ್ಷದವರ ಮೇಲೆ ಏನಂತ ದೂರು ಕೊಡ್ತೀರಾ ಅಂತ? ನಾನು ಯಾವುದೇ ರೀತಿಯ ಲೋಪ ಎಸಗಿಲ್ಲ. ನನ್ನ ಮೇಲೆ ಯಾವ್ದಾದ್ರು ಲೋಪ ಇದೆ ಅಂತ ದೂರು ಬಂದರೆ ಅದನ್ನು ನೀವು ನಂಬಾರ್ದು. ನಂಬೋದಕ್ಕಿಂತ ಮುಂಚಿತವಾಗಿ ನನಗೊಂದು ಅವಕಾಶ ಕೊಟ್ಟು ನನ್ನ ಎಕ್ಸ್ಪ್ಲನೇಷನ್ ಕೇಳಬೇಕು. ಇವೆಲ್ಲ ಇರ್ತವೆ. ಇವೆಲ್ಲ ಡಿ ಕೆ ಸರ್ ಒಂದು ಮಾತು ಹೇಳಿದ್ದಾರೆ, ಆ ಕಡೆಯಿಂದ ಹಲೋ ಅಂದಾಗ ಈ ಕಡೆಯಿಂದ ಹಲೋ ಅಂದ್ರೆ ಮಾತ್ರ ಮುಂದೆ ಹೋಗುತ್ತೆ, ಇಲ್ಲದ್ರೆ ಮುಂದೆ ಹೋಗಲ್ಲ. ಅದು ಹೌದಾ? ರೀತಿ ಮಾತಾಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ. ಅಲ್ಲ, ಯಾರು ಹಳ್ಳ ತೋಡಿದ್ರು ನೋಡ್ರಿ, ನನಗೆ ಕೇಳಿ, ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ. ಯಾರೆಲ್ಲ ನನಗೆ ಕೆಟ್ಟದ್ದು ಬಯಸ್ತಾರೆ ಅವ್ರು ಯಾರೂ ಉದ್ಧಾರನೂ ಆಗಿಲ್ಲ. ಇದುವರೆಗೂ ಒಂದು 100 ಉದಾಹರಣೆಗಳನ್ನ ಕೊಡಬಲ್ಲೆ. ಅದರಿಂದ ಯಾರ್ಯಾರು ಏನೇನು ಮಾಡ್ತಾರೆ ಅವ್ರವರೇ ಅನುಭವಿಸ್ತಾರೆ.